ಬರಗಾಲದಲ್ಲಿ ಆನೆಯ ಜಾಣತನ. ಒಮ್ಮೆ ಒಂದು ದೊಡ್ಡ ಕಾಡಿನಲ್ಲಿ ಭಯಂಕರ ಬರಗಾಲ ಬಂದಿತು. ಸಾಮಾನ್ಯವಾಗಿ ಹರಿದು ಹೋಗುವ ತೊರೆಯೆಲ್ಲ ಒಣಗಿ ಸಣ್ಣ ಸಣ್ಣ ತೊರೆಗಳು ಕೇವಲ ಒಡಕುಗಳಾದವು. ಸೂರ್ಯನ ಕಿರಣಗಳು ಧರೆಯನ್ನು ಸುಡುತ್ತಿದ್ದವು. ಮರಗಳ ಎಲೆಗಳು ಒಣಗಿ ಉದುರಿ ಹಸಿರು ಕಾಡು ಕಂದು ಬಣ್ಣಕ್ಕೆ ತಿರುಗಿತ್ತು. ಪ್ರಾಣಿಗಳೆಲ್ಲ ನೀರಿಗಾಗಿ ಪರದಾಡುತ್ತಿದ್ದವು. ಆ ಕಾಡಿನಲ್ಲಿ ಒಂದು ದೊಡ್ಡ ಆನೆ ವಾಸಿಸುತ್ತಿತ್ತು. ಅದು ತನ್ನ ಗುಂಪಿನಲ್ಲಿ ಅತ್ಯಂತ ಜಾಣಮಯದೆಂದು ಹೆಸರಾಗಿತ್ತು. ಎಲ್ಲಾ ಪ್ರಾಣಿಗಳು ಅದನ್ನು ಜಾಣ ಆನೆಯೇ ಎಂದೇ ಕರೆಯುತ್ತಿದ್ದವು. ಬರಗಾಲದಲ್ಲಿ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಸೇರಿ, ಈಗ ನಾವು ಏನು ಮಾಡೋದು, ನೀರು ಸಿಗ್ತಾ ಇಲ್ಲ ಎಂದು ಆತಂಕದಿಂದ ಮಾತನಾಡಿಕೊಳ್ಳುತ್ತಿದ್ದವು. ಒಂದು ದಿನ ಎಲ್ಲಾ ಪ್ರಾಣಿಗಳು ಒಂದು ದೊಡ್ಡ ಮರದ ಕೆಳಗೆ ಸೇರಿದವು. ಆನೆಯನ್ನು ನಾಯಕನನ್ನಾಗಿ ಮಾಡಿಕೊಂಡು, ನೀನು ಏನಾದರೂ ದಾರಿ ಹೇಳು ಎಂದು ಬೇಡಿಕೊಂಡವು. ಆನೆ ಶಾಂತವಾಗಿ ಕಿವಿಗಳನ್ನು ಅಲ್ಲಾಡಿಸಿ ತನ್ನ ದಪ್ಪವಾದ ಕಾಲುಗಳಿಂದ ನೆಲವನ್ನು ಗಟ್ಟಿಯಾಗಿ ಒತ್ತಿ ನಿಂತು ಆಲೋಚಿಸತೊಡಗಿತು. ನೆನಪಿದೆಯೇ, ಮಳೆಗಾಲದಲ್ಲಿ ಈ ಕಾಡಿನ ದೂರದ ಬೆಟ್ಟದ ಹಿಂದೆ ಒಂದು ದೊಡ್ಡ ಕೆರೆ ಇತ್ತು. ಆದರೆ ಈಗ ಅಲ್ಲಿಗೆ ಹೋಗುವ ದಾರಿ ಒಣಗಿ ಕಲ್ಲುಗುಂಡಿಗಳಿಂದ ತುಂಬಿದೆ. ಆದರೂ ನನಗೊಂದು ಯೋಚನೆ ಬಂತು ಎಂದು ಆನೆ ಹೇಳಿತು. ಎಲ್ಲಾ ಪ್ರಾಣಿಗಳು ಆಸಕ್ತಿಯಿಂದ ಕಿವಿಗೂ ಬಂದವು. ಆನೆ ಮುಂದುವರಿದು, ನಾವೆಲ್ಲ ಒಟ್ಟಾಗಿ ಹೋಗೋಣ. ನಾನು ಮುಂದೆ ನಡೆದು ದಾರಿ ಮಾಡುತ್ತೇನೆ. ನನ್ನ ತುಂಡಿಕಾಲಿನಿಂದ ದೊಡ್ಡ ಕಲ್ಲುಗಳನ್ನು ತಳ್ಳಿ ದಾರಿ ಸರಿಪಡಿಸುತ್ತೇನೆ. ಆಮೇಲೆ ನೀವೆಲ್ಲ ನನ್ನ ಹಿಂದೆ ಬನ್ನಿ. ಪ್ರಾಣಿಗಳು ಸಂತೋಷದಿಂದ ಒಪ್ಪಿದವು. ಆನೆ ಮುಂದೆ ನಡೆಯಿತು. ದಾರಿಯಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು, ಒಣಗಿದ ಮರಗಳು ಅಡ್ಡ ಬರುತ್ತಿದ್ದವು. ಆನೆ ತನ್ನ ದೊಡ್ಡ ಸೊಂಡಿಲಿಂದ ಕಲ್ಲುಗಳನ್ನು ಎತ್ತಿ ದೂರ ಎಸೆದು ತನ್ನ ದಪ್ಪ ಕಾಲುಗಳಿಂದ ನೆಲವನ್ನು ಒತ್ತಿ ಸಮತಟ್ಟಾಗಿ ಮಾಡುತ್ತಾ ಮುಂದೆ ಸಾಗಿತು. ಆ ದಾರಿಯಲ್ಲಿ ಇದ್ದ ಒಣಗಿದ ಗುಂಡಿಗಳನ್ನು ತನ್ನ ಸೊಂಡಿಲಿಂದ ತೋಡಿ ಸ್ವಲ್ಪ ಆಳ ಮಾಡಿ, ಯಾವುದಾದರೂ ಒಳಗೆ ನೀರು ಇದ್ದರೆ ಅದನ್ನು ಮೇಲೆ ಎಳೆದು ಎಲ್ಲರಿಗೂ ಕೊಡುತ್ತಿತ್ತು. ಅಂತೂ ಎಲ್ಲಾ ಪ್ರಾಣಿಗಳು ಆ ದೊಡ್ಡ ಕೆರೆಯ ತೀರಕ್ಕೆ ಬಂದು ತಲುಪಿದವು. ಕೆರೆಯಲ್ಲಿ ಸ್ವಲ್ಪ ನೀರು ಉಳಿದಿತ್ತು. ಎಲ್ಲರೂ ಸಂತೋಷದಿಂದ ನೀರು ಕೊರಳಿಯಿತು. ಮೊಲ, ಆವು, ಜಿಂಕೆ, ಸಿಂಹ, ಚಿರತೆ ಎಲ್ಲರೂ ಆನೆಗೆ ಧನ್ಯವಾದ ಹೇಳಿದವು. ನೀನು ಜಾಣ ಆನೆ ಮಾತ್ರವಲ್ಲ, ನಮ್ಮ ರಕ್ಷಕ ಕೂಡ ಎಂದು ಎಲ್ಲಾ ಪ್ರಾಣಿಗಳು ಹೇಳಿದವು. ಆನೆ ನಗುತ್ತಾ, ಒಟ್ಟಿಗೆ ಇದ್ದರೆ ಯಾವ ಕಷ್ಟವೂ ದೊಡ್ಡದಲ್ಲ. ಜಾಣತನ ಎಂದರೆ ಕೇವಲ ಯೋಚಿಸುವುದಲ್ಲ, ಒಟ್ಟಾಗಿ ಕೆಲಸ ಮಾಡುವುದು ಎಂದು ಉತ್ತರಿಸಿತು. ಅಂದಿನಿಂದ ಆ ಕಾಡಿನ ಪ್ರಾಣಿಗಳು ಎಂದು ಒಂಟಿಯಾಗಿ ಸಂಕಷ್ಟ ಎದುರಿಸಲಿಲ್ಲ. ಆ ಜಾಣ ಆನೆಯ ತಿಳಿವಳಿಕೆ ಅವರನ್ನು ರಕ್ಷಿಸಿತು.